ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವು ಕಾಂಗ್ರೆಸ್ ಗೆಲ್ತಾ ಇರಲಿಲ್ಲ, ಸೋಲಲು ಏನ್ ಸರ್ ಕಾರಣ? ಈಗ ನನಗೆ ಟಿಕೆಟ್ ಕೊಡೋಕೆ ಮುಂಚೆ ಇಲ್ಲಿ ಬಹಳ ಗೊಂದಲ ಇತ್ತು, ತಮ್ಗೆಲ್ಲ ಗೊತ್ತೇ ಇದೆ. ಕೆ ಎಚ್ ಮುನಿಯಪ್ಪನವರು ಅಳಿಯನ್ನು ಕೊಡಬೇಕು ಅಂತ ಒಂದು ಕಡೆ, ನಮ್ಮ ರಮೇಶ್ ಕುಮಾರ್ ಅವ್ರ ಬೆಂಬಲಿಗರಿಗೂ ಕೊಡಬೇಕು ಅಂತ ಒಂದು ಕಡೆ ಬಹಳ ಸಮಸ್ಯೆ ಆಗಿತ್ತು. ಇದೆಲ್ಲ ತೀರ್ಮಾನ ತಗೊಳಕ್ ಆಗದೆ ನನ್ನನ್ನ ಒಬ್ಬ ನ್ಯೂಟ್ರಲ್ ಕ್ಯಾಂಡಿಡೇಟ್ ಅಂತ ಹೇಳಿ ಪಕ್ಷ ಘೋಷಣೆ ಮಾಡಿತು. ಅವರು ಘೋಷಣೆ ಮಾಡೋ ಅಷ್ಟೊತ್ತಿಗೆ ನನಗೆ ಬಹಳ ಸಮಯ ಇರಲಿಲ್ಲ. ಕರೆಕ್ಟಾಗಿ ಹೇಳ್ಬೇಕಂದ್ರೆ ನನಗೆ ಸಿಕ್ಕಿದ್ದೆ ಒಂದು 18 ದಿನ ಸಿಕ್ಕಿರ್ಬೇಕು. 22 ದಿನದಲ್ಲಿ ಯುಗಾದಿ, ರಂಜಾನ್ ಅದೇ ಟೈಮಿಗೆ ಬಂತು. ಒಂದು 18 ದಿನ ಸಿಕ್ಕಿರಬಹುದು. ಬರೀ ನಾನು ಹೋಬಳಿ ಅಥವಾ ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಸಭೆಗಳನ್ನ ಮಾಡಿದೆ, ಪಂಚಾಯತಿ ಮಟ್ಟಕ್ಕೆ ಹೋಗಕ್ಕಾಗ್ಲಿಲ್ಲ. ಅದೊಂದು ಕಾರಣ. ಅಭ್ಯರ್ಥಿನ ನೇರವಾಗಿ ನೋಡುವಂತ ಅವಕಾಶ ಮತದಾರರಿಗೆ ಸಿಗ್ಲಿಲ್ಲ. ಸೊ ನನ್ನ ಬಗ್ಗೆ ಸುಮಾರು ಜನ ಗೊತ್ತಿಲ್ಲದೆ ಇರೋದ್ರಿಂದ ನಮ್ಗೆ ಅಲ್ಲಿ ಸ್ವಲ್ಪ ಎಡವಾಯ್ತು. ಎರಡನೇದು, ಬಿಜೆಪಿ ಮತ್ತು ಜೆಡಿಎಸ್ ಇಬ್ರು ಸೇರಿ ಎಲೆಕ್ಷನ್ ಮಾಡಿದ್ರಿಂದ ನಮಗೂ ಸ್ವಲ್ಪ ತೊಂದರೆ ಆಯ್ತು. ಆದ್ರೂ ಕೂಡ ಮೈತ್ರಿ ಮಾಡ್ಕೊಂಡು ಸಿಂಗಲ್ ಅಭ್ಯರ್ಥಿ ಆಗೋದಕ್ಕೂ ಕೂಡ ನಮ್ಗೆ ತೊಂದರೆ ಆಯ್ತು. ಅದರ ಮೇಲೆ ಈ ಬಿಜೆಪಿಯವರು ಮತ್ತೆ ಜೆಡಿಎಸ್ನವರು ಸ್ವಲ್ಪ ಈ ಕೋಮುವಾದದ ಬೀಜ ಬಿತ್ತಿದ್ದು, ಪೋಲರೈಸ್ ಮಾಡಿದ್ದು, ಈ ಕುತಂತ್ರಗಳಿಗೆ ನಾವು ಸ್ವಲ್ಪ ನಮ್ಗೆ ಹಿನ್ನಡೆ ಆಯ್ತು. ಆದ್ರೂ ಕೂಡ ಜನ ಕಾಂಗ್ರೆಸ್ ಪರ ಇದ್ದಾರೆ ಅಂತ ತೋರ್ಸಕ್ಕೆ ನಮ್ಗೆ 6.25 ಲಕ್ಷ ಮತ ಕೊಟ್ಟಿದ್ರು. ನಮಗೆ ಒಂದು 65ರಿಂದ 70 ಸಾವಿರದಲ್ಲಿ ಸೋಲಾಗಿರಬಹುದು. ಆದ್ರೆ ಟೈಮ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿ ನನ್ಗಾದ್ರೂ ಒಂದು ಅನಿಸಿಕೆ ಇದೆ. ಮುಂದಿನ ಬಾರಿ ಒಂದು 2 ಲಕ್ಷ ಮತದಾನ ಗೆಲ್ಲುವಂತ ವಿಶ್ವಾಸ ನನಗಿದೆ. ಹೌದು. ಈಗ ನಾನು ಕೋಲಾರ ಪಾರ್ಲಿಮೆಂಟ್ ಅಲ್ಲಿ ಬಹಳ ಸಮಯ ಕೊಡಕ್ ಆಗ್ತಾ ಇರ್ಲಿಲ್ಲ. 2024 ಚುನಾವಣೆ ಆದ್ಮೇಲೆ ಟೈಮ್ ಕೊಡಕ್ ಆಗ್ತಾ ಇರ್ಲಿಲ್ಲ. ಮುಖ್ಯವಾದ ಕಾರಣ ಏನಂದ್ರೆ ನಾನು ಬೆಂಗಳೂರು ಸೆಂಟ್ರಲ್ ಜಿಲ್ಲಾಧ್ಯಕ್ಷನ ಬೇರೆ ಆಗಿದ್ದೆ. ಸೊ ಹೈಕಮಾಂಡ್ ಅವರು ನೀನ್ ತುಂಬಾ ತೊಡಗಿಸ್ಕೊಳ್ತಾ ಇಲ್ಲ ಯಾಕೆ ಅಂತ ಕೇಳಿದಾಗ ನನ್ನ ಈ ಪರಿಸ್ಥಿತಿ ವಿವರಣೆ ಮಾಡಿದ್ದ. ನಾನು ಜಿಲ್ಲಾಧ್ಯಕ್ಷನ ಬೇರೆ ಮಾಡಿದ್ದೀರಾ, ಹಂಗಾಗಿ ಇಲ್ಲಿ ಜಾಸ್ತಿ ಕೆಲಸ ಇರೋದ್ರೆ ಹೋಗಕ್ ಆಗ್ತಾ ಇಲ್ಲ ಅಂದಾಗ ಅವರು ನನ್ನನ್ನ ಜಿಲ್ಲಾಧ್ಯಕ್ಷ ಪದವಿಯಿಂದ ರಿಲೀವ್ ಮಾಡಿ ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಮಾಡಿ ಕೋಲಾರ ಇನ್ಚಾರ್ಜ್ ನನಗೆ ಕೊಟ್ಟಿದ್ದಾರೆ. ಕೋಲಾರ ಇನ್ಚಾರ್ಜ್ ಕೊಟ್ಟು ನೆಕ್ಸ್ಟ್ ಅಭ್ಯರ್ಥಿ ನೀನೇ, ಎಲ್ಲ ಸಂಘಟನೆ ಮಾಡುವಂತ ಜವಾಬ್ದಾರಿ ನಿನ್ನ ಮೇಲೆ ಇದೆ ಅಂತ ಹೇಳಿ ಕಳಿಸಿದ್ದಾರೆ. ಎರಡು ಗುಂಪುಗಳು ರಮೇಶ್ ಕುಮಾರ್ ಕೆ ಎಚ್ ಮುನಿಯಪ್ಪ ಎರಡು ಬಣಗಳಾಗಿದೆ ಅಲ್ಲ, ಆ ಬಣಗಳೇನಾದ್ರು ಮಾಡೋದಕ್ಕೆ ಏನಾದ್ರು ಪ್ರಯತ್ನ ಮಾಡ್ತೀವಿ? ಈಗ ಎರಡೂ ಗುಂಪುಗಳು ಇನ್ಆಕ್ಟಿವ್ ಆಗಿದೆ. ಇದು ಅದನ್ನೆಲ್ಲ ಒಂದು ಮಾಡುವಂತ ಪ್ರಯತ್ನ ಹೈಕಮಾಂಡ್ ಮಾಡಬೇಕು, ಮಾಡ್ತಾ ಇದೆ. ಅಲ್ಲಲ್ಲಿ ಎರಡು ಮೂರು ಸಭೆಗಳಂತೂ ಆಗಿದೆ. ಪ್ರಧಾನ ಕಾರ್ಯದರ್ಶಿ ಆಗಿರೋದ್ರಿಂದ ನಿಮಗೆ ಅದನ್ನು ಒಂದು ಮಾಡೋಕೆ ಕೂಡ ನಿಮಗೆ ಒಂದು ಅವಕಾಶ ಅಧಿಕಾರ ಕೊಟ್ಟಿದೆ. ಅದರಿಂದ ಅದರ ಬಗ್ಗೆ ನಾನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ. ನಮ್ಮ ಪ್ರಯತ್ನ ಅಂತೂ ನಾವು ಮಾಡ್ತಾ ಇದೀವಿ. ಯಾವ ರೀತಿ ಮಾಡ್ತಾ ಇದೀವಿ, ಹೇಗ್ ಮಾಡ್ತಾ ಇದೀವಿ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಸೂಕ್ತ ಅಲ್ಲ ಅನ್ಸುತ್ತೆ. ಆದ್ರೆ ಒಂದು ಮಾಡುವಂತ ಪ್ರಯತ್ನ, ಯಾಕಂದ್ರೆ ಈ ಕೋಲಾರ ಹಿತದೃಷ್ಟಿಯಿಂದ ಎಲ್ಲ ಮಹಾನ್ ನಾಯಕರು, ಅವರೆಲ್ಲ ದೊಡ್ಡ ದೊಡ್ಡ ನಾಯಕರುಗಳು, ಅವರೆಲ್ಲ ಒಂದಾದ್ರೇನೆ ನಾವು ಮುಂದಿನ ಚುನಾವಣೆ ಎದುರಿಸಕ್ಕೆ ಆಗತ್ತೆ ಅಂತ ನಾನಾದ್ರೂ ತಿಳ್ಕೊಂಡಿದ್ದೀನಿ. ಒಂದು ಮಾಡುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ, ಆಗತ್ತೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ. ಆಮೇಲೆ ಚುನಾವಣೆಯಲ್ಲಿ ಸೋತ ಮೇಲೆ ಜಿಲ್ಲೆಯಲ್ಲಿ ನೀವು ಕಡಿಮೆ ಓಡಾಡೋದು ಕಮ್ಮಿ ಅಂತ ಹೇಳ್ಬಿಟ್ಟು ಜನರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಒಂದು ಇಲ್ಲ, ಅದನ್ನೇ ನಾನು ನಿಮ್ಗೆ ಹೇಳಿದ್ದು. ನನಗಲ್ಲೊಂದು ಜಿಲ್ಲಾಧ್ಯಕ್ಷ ಪದವಿ ಬೇರೆ ಇದ್ದರಿಂದ ನನಗೆ ಅಲ್ಲಿ ಮತ್ತಲ್ಲಿ BBMP ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ ಬೇರೆ ಅನೌನ್ಸ್ ಆಗಿರೋದ್ರಿಂದ ನನಗೆ ವಿಪರೀತ ಕೆಲಸ ಇತ್ತು. ಅದಕ್ಕೆ ನನ್ನನ್ನು ರಿಲೀವ್ ಮಾಡ್ರಿ, ನಾನು
ಕಾನ್ಸಂಟ್ರೇಟ್ ಮಾಡಬೇಕು ಅಂತ, ಕೋಲಾರ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ನಾನು ರಿಲೀವ್ ಮಾಡಿ ಕಳ್ಸಿಕೊಟ್ಟಿದ್ದಾರೆ. ಬಂದು ಹೋಗ್ತಾ ಇದ್ದೀನಿ. ಏನಂದ್ರೆ ಇಲ್ಲಿ ಕೋಲಾರ ಬಹಳ ದೊಡ್ಡ ಕ್ಷೇತ್ರ, 8 ಕ್ಷೇತ್ರಗಳಿರುವಂತ ಒಂದು ಪಾರ್ಲಿಮೆಂಟ್ ಇದು. ನಿಮ್ಗೆ ಒಂದ್ ಕಡೆ ಆಂಧ್ರ ಬಾರ್ಡ್ರು, ಇನ್ನೊಂದ್ ಕಡೆ ತಮಿಳ್ನಾಡು ಬಾರ್ಡ್ರು, ಬಹಳ ವಿಸ್ತಾರವಾಗಿರೋದ್ರಿಂದ ನಾನು ಬರೀ ಆ ಮದುವೆಗಳು ಮುಂಜೆಗಳು ಅಟೆಂಡ್ ಮಾಡೋದ್ರಲ್ಲೇ ನನ್ನ ಸಮಯ ಕಳೆದೋಗ್ತಾ ಇದೆ. ಇಲ್ಲಿ ಸ್ವಲ್ಪ ಆರ್ಗನೈಸೇಷನ್ ವೀಕ್ ಇರೋದ್ರಿಂದ ಆರ್ಗನೈಸೇಷನ್ ನ ಸೆಟಪ್ ಮಾಡಬೇಕಾಗಿದೆ. ಜಿಲ್ಲಾಧ್ಯಕ್ಷರು, ಬ್ಲಾಕ್, ಇನ್ನು ನೋಡಿ ಇಲ್ಲಿ ಬ್ಲಾಕ್ ಅಧ್ಯಕ್ಷರು ನಮ್ಮ ನೀಲಕಂಠೇಗೌಡರು ತೀರ್ಕೊಂಡು 4 ತಿಂಗಳಾಯ್ತು, 6 ತಿಂಗಳ ಮೇಲಾಯ್ತು, ಇಲ್ಲಿ ತುಂಬಲಿಲ್ಲ. ಈ ತರ ಹಲವಾರು ಸಮಸ್ಯೆ ಇದೆಲ್ಲ ಸರಿ ಮಾಡಿದ್ರೆ ನಮಗೆ ಒಂದು ರೂಪ ತರಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಹೌದು, ಸಹಮತ ಇದೆ. ಇದು ನೋಡಿ, ನಾನು MP ಕ್ಯಾಂಡಿಡೇಟ್, ನನಗೆ ಯಾರ ಸಹಮತ ಅಭಿಮತ ಏನು ಬೇಕಾಗಿಲ್ಲ. ಆಟೋಮೆಟಿಕ್ ಆಗಿ ನನ್ನನ್ನು ಒಪ್ಪಿ KPCC ಆಗಿ ACC ಆಗಿ ನನ್ನ ಕಳಿಸಿರುವಂತದ್ದು. ಯಾರು ವಿರೋಧ ಮಾಡುವಂತ ಪ್ರಶ್ನೆ ಇಲ್ಲ, ಯಾರು ವಿರೋಧ ಮಾಡೋದೂ ಇಲ್ಲ. ನಾನು ಎಲ್ಲೋದು ನನ್ನ ಪ್ರೀತಿಯಿಂದ ಮಾತಾಡ್ತಾರೆ, ನೀನ್ ಎಲ್ಲಾದ್ರೂ ಓಡಾಡಪ್ಪ, ನಿನ್ ಸಂಘಟನೆ ಮಾಡು ಅಂತ ಹೇಳಿ ನನಗೆ MLAಗಳಾಗ್ಲಿ ಹಳೆ ಲೀಡರ್ಗಳಾದ್ರೂ ಹೇಳಿದ್ದಾರೆ. ನಾವು ಎಲ್ಲೆಲ್ಲಿ ನಮಗೆ MLA ಇಲ್ಲ, ಈಗ ಶಿಡ್ಲಘಟ್ಟ, ಶ್ರೀನಿವಾಸಪುರ, ಆಮೇಲೆ ಮುಳಬಾಗ್ಲು, ಎಲ್ಲೆಲ್ಲಿ MLA ಇಲ್ಲ, ಇಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡುವಂತ ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಪಂಚಾಯತಿಗೆ ಹೋಗಿ ನಾವು ಸಂಘಟನೆ ಮಾಡಬೇಕಾಗಿದೆ. ಕಾರ್ಯಕರ್ತರಿಗೆ ನಾವು ಇನ್ನು ಚುನಾವಣೆ ಆದ್ಮೇಲೆ ಯಾರನ್ನು ಬಹಳ ಟಚ್ ಮಾಡಿಲ್ಲ ನಾವು. ಹಂಗಾಗಿ ಸಭೆಗಳು ಮಾಡಿಸಿ ಕಾರ್ಯಕರ್ತರನ್ನ ಸ್ವಲ್ಪ ಹುರಿದುಂಬಿಸಬೇಕಾಗಿದೆ. ಅವ್ರನ್ನ ಕೆಲ್ಸಕ್ಕೆ ತಗೊಂಡ್ಬರೋಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಮ್ಗೆ ಈ ನವೆಂಬರ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ, ಅದ್ರ ಬಗ್ಗೆ ಯೋಚನೆ ನಡೀತಾ ಇದೆ. ಮೊನ್ನೆ ಆದಿನಾರಾಯಣ ಅವರು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ GC ಚಂದ್ರಶೇಖರ್ ಜೊತೆ ಸಮಾಲೋಚನೆ ಮಾಡಿದ್ದಾರೆ. ಇಲ್ಲ, ಶೀಘ್ರವೇ, ಅತಿ ಶೀಘ್ರದಲ್ಲೇ ಅವ್ರನ್ನ ನೇಮಕ ಮಾಡ್ತೀವಿ. ಮುಖ್ಯವಾಗಿ ನಮ್ಗೆ ಈ ಮುಂದೆ ಇರುವಂತಹ ಸವಾಲು ಏನಂದ್ರೆ, ಕೇಂದ್ರದಲ್ಲಿ 3ನೇ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದು ಕೂತಿದೆ. ಈ ಸತಿ ಬಹಿರಂಗವಾಗಿ ಗೊತ್ತಾಗಿದೆ ಇವರು ಮೋಸದಿಂದ ಬಂದು ಅಧಿಕಾರದಲ್ಲಿ ಕೂತಿದ್ದಾರೆ ಅಂತ. ಈಗಾಗಲೇ ಒಂದು 3 ತಿಂಗಳಿಂದ ರಾಹುಲ್ ಗಾಂಧಿ ಅವರು ಬೆಂಗಳೂರಲ್ಲಿ ಒಂದು ಸಭೆ ಮಾಡಿ ಯಾವ ರೀತಿ ಈ ಮತ ಕಳ್ಳತನ ನಡೆದಿದೆ ಅಂತೇಳಿ ಮಹದೇವಪುರ ಕ್ಷೇತ್ರನ ಒಂದು ಎಕ್ಸಾಂಪಲ್ ಆಗಿ ತೋರಿಸಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾವ ರೀತಿ ಇವರು ಗೆದ್ದಿದ್ದಾರಂತೆ. 1 ಲಕ್ಷ ಬೋಗಸ್ ವೋಟರ್ಸ್ ನ ಸೇರಿಸಿದ್ದಾರೆ ಅಲ್ಲಿ. 1 ಲಕ್ಷ, ನಾವು ಸೋತಿರೋ ದೇಶದಲ್ಲಿ 25,000ದಲ್ಲಿ, ಅಂದ್ರೆ ನಾವು 75,000ದಲ್ಲಿ ಗೆಲ್ಲಬೇಕಾಗಿತ್ತು. 1 ಲಕ್ಷ ಬೋಗಸ್ ವೋಟರ್ಸ್ ನ ಸೇರಿಸಿದ್ದಾರೆ. ಆಮೇಲೆ ನಮ್ಗೆ ಟ್ರೆಡಿಷನಲ್ ಆಗಿ ಕಾಂಗ್ರೆಸ್ಗೆ ವೋಟ್ ಹಾಕುವಂತ ಮತದಾರರನ್ನ ಕಿತ್ತಾಕಿದ್ದಾರೆ. ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದೀವಿ, ಆದ್ರೆ ನಮ್ಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಮೋದಿ ಅವರ ಎಲೆಕ್ಷನ್ ಟೈಮಲ್ಲೂ ಕೂಡ ವಾರಣಾಸಿಯಿಂದ ಅವ್ರು ನಿಂತಾಗ ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ 1.5 ಲಕ್ಷ ಲೀಡಿಂಗ್ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇದ್ದ. ಅಲ್ಲಿ 2 ಗಂಟೆ ಕಾಲ ಸ್ಥಗಿತಗೊಳ್ತು ಮತ ಎಣಿಕೆ. ವೋಟ್ ಕೌಂಟಿಂಗ್ 2 ಅವರ್ ನಿಲ್ಲಿಸಿ ಮತ್ತೆ ಕೌಂಟಿಂಗ್ ಸ್ಟಾರ್ಟ್ ಮಾಡಿದಾಗ ಮೋದಿ ಲೀಡಿಂಗ್ ಬಂದ್ರು. ಅಂದ್ರೆ ಇದು ಒಳೊಳಗೆ ಏನೋ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ವಿತ್ ಉದಾಹರಣೆಗಳು, ವಿತ್ ಪ್ರೂಫ್ ನಾವು ಎಲೆಕ್ಷನ್ ಕಮಿಷನ್ ಸಬ್ಮಿಟ್ ಮಾಡಿದ್ರು ಕೂಡ ಎಲೆಕ್ಷನ್ ಕಮಿಷನ್ ಅವರು ಬಿಜೆಪಿ ಪರನೇ ಮಾತಾಡ್ತಾ ಇದ್ದಾರೆ. ಬಿಜೆಪಿ ವರ್ಕರ್ ತರ ಜ್ಞಾನೇಶ್ ಕುಮಾರ್ ಮಾತಾಡ್ತಾವ್ರೆ. ಇದು ನಮ್ಮ ಸಮಸ್ಯೆ. ಇದರಿಂದ ನಾವು ಜನಗಳ ಬಳಿಗೆ ಹೋಗಿ ನಾವು ಎಕ್ಸ್ಪ್ಲೈನ್ ಮಾಡೋಣ. ಯಾಕಂದ್ರೆ ಅವರು ಎಲ್ಲಾ ಸಂಸ್ಥೆಗಳನ್ನು ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಬಿಜೆಪಿ ಅವರು. ಆದ್ರಿಂದ ಜನಗಳ ಬಳಿ ಡೈರೆಕ್ಟ್ ಆಗಿ ಹೋಗೋಣ ಅಂತೇಳಿ ನಾವು ಪಕ್ಷದ ವತಿಯಿಂದ ಈ ವೋಟ್ ಚೋರಿ ಅಂದ್ರೆ ಮತಗಳ್ಳತನ ಇದ್ರ ಬಗ್ಗೆ ಸಹಿ ಸಂಗ್ರಹಣೆ ಮಾಡೋದಕ್ಕೆ ಶುರು ಮಾಡಿದೀವಿ. ಬೆಂಗಳೂರಲ್ಲಿ ಮತ್ತು ಇತರ ಜಿಲ್ಲೆಗಳು ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ. ಕೋಲಾರಲ್ಲಿ ಇವತ್ತು ಸ್ಟಾರ್ಟ್ ಆಗ್ಬೇಕಾಗಿತ್ತು, ಕಾರಣಾಂತರಗಳು ಮುಂದೂಡಲಾಯಿತು. ಭಾನುವಾರ AICC ಸೆಕ್ರೆಟರಿ ಇಲ್ಲಿಗೆ ಅಭಿಷೇಕ್ ದತ್ ಇಲ್ಲಿಗೆ ಬರ್ತಾರೆ ಮುಳುಬಾಗ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಸಹಿ ಸಂಗ್ರಹಣೆ. ಯಾವ್ದಾದ್ರು ನಮ್ಮ ಪೇಟೆ ಬೀದಿಗಳಲ್ಲಿ, ಎಲ್ಲಾದ್ರೂ ಪ್ರಮುಖ ಸ್ಥಳಗಳಲ್ಲಿ
ಬ್ಯಾನರ್ ಹಾಕಿ ಪಬ್ಲಿಕ್ ರೆಸ್ಪಾನ್ಸ್ ಏನಿದೆ ಅಂತ ಹೇಳಿ ಎಲ್ಲರ ಹತ್ರ ಸೈನ್ ಹಾಕ್ಸ್ಕೊಂಡು ಈ ಪೆಟಿಷನ್ ಅನ್ನು ನಾವು ಸುಪ್ರೀಂ ಕೋರ್ಟ್ಗೆ ಆಮೇಲೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಳಿಸ್ಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡಿದೀವಿ. ಅದು ಕೂಡ ನಮ್ಗೆ ಇಲ್ಲಿ ಭಾನುವಾರದಿಂದ ಮುಳುಬಾಗ್ಲಿಂದ ಶುರುವಾಗಿ ಎಲ್ಲಾ ತಾಲೂಕುಗಳಲ್ಲಿ ಮಾಡ್ತೀವಿ.